ವೇಶ್ಯಾವಾಟಿಕೆ ಅಂದ್ರೆ ಕೇವಲ ವೇಶ್ಯಾಗೃಹಗಳಲ್ಲಿ ನೋಡೋದು ಮಾತ್ರ ಅಲ್ಲ. ಮತ್ತೆ ವೇಶ್ಯಾವಾಟಿಕೆ ಅನ್ನೋದು ಕೇವಲ ಮಹಿಳೆಯರಲ್ಲಿ ಮಾತ್ರ ಇರೋದೇನಲ್ಲ. ಹಿಂದಿನ ಕಾಲದಲ್ಲಿ ಗಂಡಸರು ವೇಶ್ಯಾಗೃಹಕ್ಕೆ ಹೋಗ್ತಿದ್ರಲ್ಲ, ಅದಕ್ಕೊಂದು ಕಾರಣ ಇದು ಕೂಡ. ಮನೆ ಹೆಂಗಸನ್ನಂತೂ ನೀವು ಪೂರ್ತಿಯಾಗಿ ಹಿಟ್ಟಿನ ಮುದ್ದೆ ಬೇಯಿಸಿದ ಆಲೂಗಡ್ಡೆ ಮಾಡಿಬಿಟ್ರಿ. ಅವಳಿಗೆ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ, ಅವಳು ಓದಿ ಬರ್ದವಳು ಅಲ್ಲ. ಅವಳಿಗಿಂತ ಎಷ್ಟೋ ಪಾಲು ಚತುರರು, ದಕ್ಷರು, ನಿಪುಣರು, ಕಲಾ ಸಂಪನ್ನರಾಗಿದ್ರು ಆ ವೇಶ್ಯೆಯರು. ಮತ್ತೆ ಈಗ ನಾನು ಹೇಳೋಕೆ ಹೊರಟಿರೋದು ಬಹಳ ಅಪಾಯಕಾರಿಯಾಗಿದೆ, ಚುಚ್ಚಬಹುದು. ಹಲೋ ಆಚಾರ್ಯಜಿ, ನನ್ನ ಪ್ರಶ್ನೆ ವೇಶ್ಯಾವಾಟಿಕೆನ ಲೀಗಲ್ ಮಾಡೋದ್ರ ಬಗ್ಗೆ ಇದೆ. ಭಾರತದಲ್ಲಿ ಬಹಳಷ್ಟು ಜಾಗಗಳಿವೆ. ಉದಾಹರಣೆಗೆ ದೆಹಲಿಯಲ್ಲಿ GB ರೋಡ್ ಇದೆ, ಅಥವಾ ಮುಂಬೈನಲ್ಲಿ ಕಾಮಾಟಿಪುರ ಅಂತ ಒಂದು ಏರಿಯಾ ಇದೆ ಅಂತ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಲ್ಲಿ ವೇಶ್ಯಾವಾಟಿಕೆ ಲೀಗಲ್ ಆಗಿದೆ. ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ಭಾರತದಲ್ಲಿ ಇದು ಲೀಗಲ್ ಆಗಿರೋದು ಸರಿನಾ? ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಸಣ್ಣ ವಯಸ್ಸಿನ ಹೆಣ್ಣು ಮಕ್ಕಳನ್ನ, ಮಹಿಳೆಯರನ್ನ ಬಲವಂತವಾಗಿ ದೂಡಲಾಗುತ್ತದೆ. ಅಲ್ಲೇ ಇರೋದು ಅವರ ಅನಿವಾರ್ಯತೆ ಆಗಿಬಿಡುತ್ತೆ. ಒಬ್ಬ ಹುಡುಗಿಯಾಗಿ ನನಗೆ ಅನ್ಸುತ್ತೆ ಇದು ಅವರಿಗೆ ಖಂಡಿತ ಸರಿಯಲ್ಲ ಅಂತ. ಭಾರತದಲ್ಲಿ ಸರ್ಕಾರ ಇದನ್ನ ಲೀಗಲ್ ಮಾಡೋದು ಸರಿನಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ತಿಳ್ಕೊಳ್ಬೇಕಿತ್ತು. ಇದು ಸರಿನಾ? ನೀವು ಕೇಳ್ತಿದ್ದೀರಾ ಇದು ಲೀಗಲ್ ಆಗಿರೋದು ಸರಿನಾ ಅಂತ? ಅದಕ್ಕಿಂತ ಮುಂಚೆ ಬೇರೆನೇ ಕೇಳಬೇಕು. ಪ್ರಶ್ನೆಗಿಂತ ಮುಂಚೆ ಕೇಳಬೇಕಾದ ಇನ್ನೊಂದು ಮೂಲಭೂತ ಪ್ರಶ್ನೆ ಇದೆ. ಇದು ಲೀಗಲ್ ಆಗಿರೋದು ಸರಿನಾ ಅಂತಲ್ಲ, ಇದು ಇರೋದೇ ಸರಿನಾ? ಲೀಗಲ್ ಆಗಿರೋದು ಆಮೇಲಿನ ಮಾತು. ಲೀಗಲ್ ಇಲ್ಲೀಗಲ್ ಅನ್ನೋದು ಇದ್ದಾಗ ತಾನೇ ಬರೋದು. ಅದ್ಯಾಕಿದೆ? ಅದ್ರ ಕಡೆಗೆ ಹೋಗಿ. ಮತ್ತೆ ಯಾರು ಇದನ್ನ ಲೀಗಲೈಸ್ ಮಾಡ್ತಾರೋ ಅವ್ರ ವಾದ ಏನಂದ್ರೆ, ಇದು ಮೊದಲೇ ಇದೆ, ಇದನ್ನ ತಡೆಯೋಕಂತೂ ಆಗಲ್ಲ, ಹಾಗಾಗಿ ಇದನ್ನ ಕಾನೂನಿನ ಚೌಕಟ್ಟಿನಲ್ಲಿ, ಅಂದ್ರೆ ಇನ್ ದ ಆಂಬಿಟ್ ಆಫ್ ದ ಲಾ ತರೋದೇ ಒಳ್ಳೆಯದು ಅಂತ. ಅವ್ರ ವಾದ ಏನಂದ್ರೆ, ಇದರಿಂದ ವೇಶ್ಯೆಯರಿಗೆ ಕೆಲವು ಕಾನೂನು ಹಕ್ಕುಗಳು ಸಿಗುತ್ತವೆ ಅಂತ. ಯಾರು ಈ ಕೆಲಸದಲ್ಲಿದ್ದಾರೋ ಕನಿಷ್ಠ ಇದೊಂದು ಫಾರ್ಮಲ್ ಪ್ರೊಫೆಷನ್ ಅಂತಾನಾದ್ರೂ ಅನ್ಸ್ಕೊಳುತ್ತೆ. ಇದರಿಂದ ಅವರಿಗೂ ಪ್ರೊಟೆಕ್ಷನ್ ಆಫ್ ದ ಲಾ ಸಿಕ್ಕಿಬಿಡುತ್ತೆ. ಇಲ್ಲ ಅಂದ್ರೆ ಪೊಲೀಸ್ನವ್ರು ಹೋಗಿ ಅವ್ರನ್ನ ಕಾರ್ತಾರೆ. ತಾವು ಏನ್ ಕೆಲಸ ಮಾಡ್ತಿದ್ದೀವಿ ಅಂತ ಅವರು ಎಲ್ಲೂ ಹೇಳ್ಕೊಳ್ಳೋ ಹಾಗಿಲ್ಲ. ಅವ್ರಿಗೇನಾದ್ರೂ ಮಕ್ಕಳಾದ್ರೆ ಆ ಮಕ್ಕಳಿಗೂ ಸಮಾಜದಲ್ಲಿ ಯಾವುದೇ ಮಾನ್ಯತೆ ಸಿಗೋದಿಲ್ಲ. ಸೊ ಯಾರು ಇದನ್ನ ಲೀಗಲೈಸ್ ಮಾಡಿದ್ರೋ, ಇಂಡಿಯಾ ಅಂತೂ ಬಹಳ ಆಮೇಲೆ ಮಾಡ್ತು, ಪ್ರಪಂಚದ ಬೇರೆ ದೇಶಗಳಲ್ಲಿ ಮೊದಲೇ ಆಗಿತ್ತು. ಇದನ್ನ ಯಾಕೆ ಲೀಗಲೈಸ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲು ಬಹಳ ದೊಡ್ಡ ಡಿಬೇಟ್ ನಡೆದಿದೆ. ಆಗ ಅವ್ರು ಹೇಳಿದ್ರು, ಯಾರು ಈ ಪ್ರೊಫೆಷನ್ನಲ್ಲಿ ಮೊದಲೇ ಇದ್ದಾರೋ ಅವರಿಗೆ ಪ್ರೊಟೆಕ್ಷನ್ ಸಿಗಲಿ ಅಂತಾನೆ ಲೀಗಲೈಸ್ ಮಾಡ್ತಿದ್ದೀವಿ ಅಂತ. ಹೀಗಂತ ಅವ್ರು ಹೇಳಿದ್ರು. ಅದ್ರ ಹಿಂದೆ ಬೇರೆ ಉದ್ದೇಶಗಳು ಇರ್ತವೆ. ಈಗ ಎಷ್ಟೋ ಕಡೆ ಸೆಕ್ಸ್ ಟೂರಿಸಂ ಅನ್ನೋದೇ ಇದೆ, ಹಾಗಾಗಿ ಅವರು ಲೀಗಲೈಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿಗೆ ಟೂರಿಸ್ಟ್ಗಳು ಹೋಗ್ತಾರೆ. ಸರ್ಕಾರದ ಲೆಕ್ಕಾಚಾರ ಏನಂದ್ರೆ, ಟೂರಿಸ್ಟ್ಗಳು ಬಂದ್ರೆ ತಮಗೆ ರೆವಿನ್ಯೂ ಸಿಗುತ್ತೆ ಅಂತ. ಸರಿನಾ? ಮೂಲ ಪ್ರಶ್ನೆ ಇದಾಗಿರ್ಬೇಕು, ಇದು ಇರೋದೇ ಯಾಕೆ? ಇದು ಇಲ್ವೇ ಇಲ್ಲ ಅಂದಾಗ ಲೀಗಲ್ ಇಲೀಗಲ್ ಪ್ರಶ್ನೆನೇ ಮುಗಿದು ಹೋಗುತ್ತೆ. ಇದು ಯಾಕಿದೆ ಅನ್ನೋದೇ ಪ್ರಶ್ನೆ ಆಗಿರ್ಬೇಕು. ಮತ್ತೆ ಇದು ಯಾಕಿದೆ ಅಂದ್ರೆ, ನಾವು ಮೃಗಗಳು, ಆದ್ರೂ ನಮಗೆ ನೈತಿಕ ಅನ್ನೋ ದರ್ಪ, ಅಹಂಕಾರ, ಗತ್ತು ಕೂಡ ಉಳಿಸ್ಕೋಬೇಕು ಅಂತ. ಮಾತು ಅರ್ಥ ಆಗ್ತಿದ್ಯಾ? ನಾವೇನ್ ಹೇಳ್ತೀವಿ ನೋಡಿ ಸ್ವಾಮಿ, ನಾವು ನೈತಿಕರು, ಮತ್ತೆ ಗೃಹಸ್ಥರು, ಮನೇಲಿ ಹೆಂಡತಿ ಇದ್ದಾಳೆ, ನಾವೇನ್ ಕೆಟ್ಟವರಲ್ಲ, ಎಲ್ಲ ವ್ಯವಸ್ಥೆ ನಡೀತಿದೆ ಸಮಾಜದ ಮುಂದೆ. ಇದೇ ಜನ್ನೆ ಆಮೇಲೆ ತಮ್ಮ ವಾಸನೆಗಳನ್ನು ತೀರಿಸ್ಕೊಳ್ಳೋಕೆ ಸಂಜೆ ಆಗ್ತಿದ್ದಂಗೆ ಕತ್ತಲೆ ಗಲ್ಲಿಗಳಿಗೆ ನುಗ್ತಾರೆ. ಯಾಕಂದ್ರೆ ನೀವೇನಾ ಕೂತಿದ್ದೀರೋ ನೀವು ಹಾಗಿಲ್ಲ. ನೀವು ಅನ್ಕೊಂಡು ಕೂತಿರೋದು ನಾನೊಬ್ಬ ಒಳ್ಳೆ ಮನುಷ್ಯ ಅಂತ. ಒಳ್ಳೆ ಮನುಷ್ಯ ಅಂತ ನಿಮ್ಮನ್ನ ನೀವು ಯಾವ ಆಧಾರದ ಮೇಲೆ ಹೇಳ್ತಿದ್ದೀರಾ? ನಾನು ಸಮಾಜದ ಎಲ್ಲ ನಿಯಮ ಪಾಲಿಸ್ತೀನಿ ಅಂತನಾ? ನೋಡಿ, ನಾನು ಸಮಾಜದ ಪ್ರಕಾರ ಗೃಹಸ್ಥ ಧರ್ಮ ಪಾಲಿಸ್ತಿದ್ದೀನಿ. ಸಮಾಜ ಏನ್ ಮಾಡಿಸ್ತೋ ಅದನ್ನೆಲ್ಲ ಮಾಡಿದ್ದೀನಿ. ಆ ಎಲ್ಲ ಸಂಸ್ಕಾರಗಳನ್ನ ಪಡ್ಕೊಂಡಿದ್ದೀನಿ. ಯಾವ ಸಂಸ್ಕಾರ ಪಾಲಿಸಿದ್ರೆ ಸಮಾಜದಲ್ಲಿ ಒಳ್ಳೆ ಮನುಷ್ಯ ಅಂತಾರೋ, ಹಾಗಾಗಿ ನಾನು ಒಳ್ಳೆ ಮನುಷ್ಯನೇ ಅಲ್ವಾ? ಏನೇನು ಷರತ್ತುಗಳಿತ್ತೋ ಎಲ್ಲವನ್ನೂ ಪೂರೈಸಿದ್ದೀನಿ ಅಲ್ವಾ? ಹಾಗಾಗಿ ನಾನು ಒಳ್ಳೆ ಮನುಷ್ಯ. ಒಳ್ಳೆ ಮನುಷ್ಯ ಅಂತ ನೀವು ಹೀಗೆ ಆಗ್ಬಿಟ್ರಿ, ಆದ್ರೆ ನಿಜಕ್ಕೂ ನೀವು ಒಳ್ಳೆ ಮನುಷ್ಯರಲ್ಲ. ಒಳ್ಳೆ ಮನುಷ್ಯ ಯಾರಂದ್ರೆ
ಯಾರು ತನ್ನನ್ನ ಅರಿತರೋ, ಯಾರು ತನ್ನೆಲ್ಲ ಇಚ್ಛೆಗಳು, ಕಾಮನೆಗಳು, ವಾಸನೆಗಳು ಎಲ್ಲಿಂದ ಬರ್ತಿದೆ ಅಂತ ಅರ್ಥ ಮಾಡ್ಕೊಂಡ್ರೋ ಅವನ್ ಮಾತ್ರ ಒಳ್ಳೆ ಮನುಷ್ಯ. ನೀವು ಒಳ್ಳೆ ಮನುಷ್ಯರಲ್ಲ, ನೀವು ಕೇವಲ ಸಂಸ್ಕಾರಿ ಮನುಷ್ಯರಷ್ಟೇ. ಮತ್ತೆ ಸಂಸ್ಕಾರ ಇರೋದ್ರಿಂದ ಮೇಲ್ನೋಟಕ್ಕೆ ನೀವು ಒಳ್ಳೆಯವ್ರ ತರ ಕಾಣ್ಬೋದು, ಆದ್ರೆ ಒಳಗೊಳಗೆ ಆ ಮೃಗ ತನ್ನ ಹಲ್ಲು ತೋರಿಸ್ತಾನೆ ಇರುತ್ತೆ. ಮತ್ತೆ ಅದೇ ಮೃಗಕ್ಕೋಸ್ಕರನೇ ಎಲ್ಲ ವೇಶ್ಯಾಗೃಹಗಳಿರೋದು. ಮಾತು ಅರ್ಥ ಆಗ್ತಿದ್ಯಾ? ನೋಡಿ, ಪ್ರಾಣಿಗಳ ಪ್ರಪಂಚದಲ್ಲಿ ವೇಶ್ಯಾಗೃಹಗಳಿರಲ್ಲ, ಮತ್ತೆ ಬುದ್ಧರ ಪ್ರಪಂಚದಲ್ಲೂ ವೇಶ್ಯಾಗೃಹಗಳಿರಲ್ಲ. ಪ್ರಾಣಿಗಳ ಪ್ರಪಂಚದಲ್ಲಿ ವೇಶ್ಯಾಗೃಹಗಳು ಯಾಕಿರಲ್ಲ ಅಂದ್ರೆ ಅಲ್ಲಿ ಯಾರಿಗೂ ನೈತಿಕರಾಗುವ ನಾಟಕ ಮಾಡೋ ಅವಶ್ಯಕತೆನೇ ಇಲ್ಲ. ಪ್ರಾಣಿಗೆ ಯಾರ ಜೊತೆ ಸೆಕ್ಸ್ ಮಾಡಬೇಕೋ ಅದನ್ನ ಓಪನ್ ಆಗಿ ಮಾಡುತ್ತೆ. ನೀವು ಪ್ರಾಣಿ ಹತ್ರ ಹೋಗಿ ಛೀ, ದೂರ್ತ, ಪಾಪಿ, ದುಷ್ಟ, ರಾಕ್ಷಸ, ಅನೈತಿಕ, ಇಮ್ಮೋರಲ್, ಅಧಮ ಅಂತ ಬೈದ್ರೆ ಅದಕ್ಕೇನೂ ವ್ಯತ್ಯಾಸ ಬೀಳಲ್ಲ. ಅದು ಹೇಳುತ್ತೆ, ಆಚೆ ಹೋಗು, ಸೆಕ್ಸ್ ಮಾಡಕ್ ಬಿಡು. ಹಾಗಾಗಿ ಪ್ರಾಣಿಗಳ ಪ್ರಪಂಚದಲ್ಲಿ ವೇಶ್ಯಾಗೃಹಗಳಿರಲ್ಲ. ಮತ್ತೆ ಬುದ್ಧರ ಪ್ರಪಂಚದಲ್ಲಿ ಯಾಕಿರಲ್ಲ ಅಂದ್ರೆ ಬುದ್ಧರಿಗೆ ಗೊತ್ತಿರುತ್ತೆ ಈ ದೈಹಿಕ ವೃತ್ತಿಗಳು ಎಲ್ಲಿಂದ ಬರ್ತಾವೆ ಅಂತ. ಯಾರಿಗೆ ಇದು ಗೊತ್ತಾಗ್ಬಿಡುತ್ತೋ ಅವನ್ ಗೆದ್ದ. ಅವನು ಇನ್ಮುಂದೆ ಹೋಗಿ ದುಡ್ಡು ಕೊಟ್ಟು ಯಾರದ್ದೋ ದೇಹನ ಖರೀದಿ ಮಾಡೋ ಕೆಲಸ ಮಾಡಬೇಕಾಗಿಲ್ಲ. ಎಲ್ಲ ವೇಶ್ಯಾಗೃಹಗಳು ಪ್ರಾಣಿಗಳಲ್ಲೂ ಇರಲ್ಲ, ಬುದ್ಧರಲ್ಲೂ ಇರಲ್ಲ. ಎಲ್ಲ ವೇಶ್ಯಾಗೃಹಗಳು ಇರೋದು ಈ ನೈತಿಕ ಗೃಹಸ್ಥರಲ್ಲಿ. ಸಂಸಾರ ವೇಶ್ಯಾವಾಟಿಕೆ ನಡೆಯದೇ ಇರೋ ದೇಶನೇ ಇಲ್ಲ ಅನ್ಬೋದು. ಹೌದು, ಕೆಲವು ಕಡೆ ಅದು ಕಾನೂನುಬದ್ಧವಾಗಿದೆ, ಇನ್ನು ಕೆಲವು ಕಡೆ ಅದು ಕಾನೂನು ಬಾಹಿರವಾಗಿದೆ. ಎಲ್ಲ ಕಡೆನೂ ವೇಶ್ಯಾವಾಟಿಕೆ ನಡೀತಾನೇ ಇದೆ. ಮಾತಾಡ್ತಾ ಆಗ್ತಿದ್ಯಾ? ಯಾಕಂದ್ರೆ ನಾವು ಒಳ್ಳೆಯವರಾಗೋದಕ್ಕೆ ಗುಡ್ನೆಸ್ ಅಳತೆಗೋಲನ್ನಾಗಿ ಮೊರಾಲಿಟಿ ಮಾಡ್ಕೊಂಡಿದ್ದೀವಿ, ಸ್ಪಿರಿಚುಯಾಲಿಟಿ ಅಲ್ಲ. ಎಲ್ಲಿಯವರೆಗೆ ನೀವು ಮಾರಲ್ ವ್ಯಕ್ತಿಗೆ ಆ ಗೌರವ ಕೊಡ್ತಾನೆ ಇರ್ತೀರೋ, ಯಾವುದ್ರ ಮೇಲೆ ಕೇವಲ ಸ್ಪಿರಿಚುವಲ್ ವ್ಯಕ್ತಿಗೆ ಮಾತ್ರ ಹಕ್ಕಿದೆಯೋ ಅಲ್ಲಿಯವರೆಗೂ ವೇಶ್ಯಾವಾಟಿಕೆ ಅಂತದ್ದು ಇರ್ತಾನೆ ಇರುತ್ತೆ. ಮೇಲ್ನೋಟಕ್ಕೆ 2-4 ಕೆಲಸ ಮಾಡಿ ಅವನಿಗನ್ಸುತ್ತೆ ನಾನು ಸಮಾಜದಲ್ಲಿ ಗೌರವಕ್ಕೆ ಅರ್ಹನಾಗ್ಬಿಟ್ಟೆ ಅಂತ. ಆಮೇಲೆ ಅವನು ಗುಟ್ಟಾಗಿ ಮೆಲ್ಲಗೆ ಕತ್ತಲಲ್ಲಿ ಆ ಎಲ್ಲಾ ಕೆಲಸನೂ ಮಾಡ್ಕೊಳ್ತಾನೆ, ಯಾವುದನ್ನ ಅವನೊಳಗಿನ ಪ್ರಾಣಿ ಮಾಡಿಸ್ತಿದ್ಯೋ. ಮತ್ತೆ ಗುಟ್ಟಾಗಿ ಯಾಕೆ ಮಾಡ್ತಾನೆ ಅಂದ್ರೆ ಅವನ ಮರ್ಯಾದೆ ಉಳಿಲಿ ಅಂತ. ವೇಶ್ಯಾವಾಟಿಕೆಗೆ ಮದ್ದು ಆಧ್ಯಾತ್ಮ ಮಾತ್ರ. ಎಲ್ಲಿಯವರೆಗೆ ನೀವು ಆಧ್ಯಾತ್ಮಿಕರಾಗಲ್ವೋ ವೇಶ್ಯಾವಾಟಿಕೆ ನಡೀತಾನೆ ಇರುತ್ತೆ. ವೇಶ್ಯಾವಾಟಿಕೆಯ ಅಂತ್ಯ ಕೇವಲ ಪ್ರೇಮದಿಂದ ಮಾತ್ರ ಆಗೋಕೆ ಸಾಧ್ಯ. ಮತ್ತೆ ಈಗ ನಾನು ಏನು ಹೇಳಕ್ ಹೊರಟಿದ್ದೀನೋ ಅದು ಬಹಳ ಬಹಳ ಅಪಾಯಕಾರಿಯಾಗಿದೆ, ಚುಚ್ಚಬಹುದು. ವೇಶ್ಯಾವಾಟಿಕೆ ಅಂದ್ರೆ ಕೇವಲ ಆ ವೇಶ್ಯಾಗೃಹಗಳಲ್ಲಿ ಕಾಣಿಸೋದು ಮಾತ್ರ ಅಲ್ಲ. ದುಡ್ಡಿಗಾಗಿ ದೇಹನ ಮಾರಿಕೊಳ್ಳೋದೇ ವೇಶ್ಯಾವಾಟಿಕೆ ಆಗಿದ್ರೆ ನಮ್ಮ ಆಫೀಸ್ಗಳಲ್ಲಿ ಹೆಚ್ಚಾಗಿ ನಡೀತಿರೋದು ಕೂಡ ವೇಶ್ಯಾವಾಟಿಕೆನೆ. ದುಡ್ಡಿಗಾಗಿ ದೇಹನ ಮಾರಿಕೊಳ್ಳೋದೇ ವೇಶ್ಯಾವಾಟಿಕೆಯ ವ್ಯಾಖ್ಯಾನ ಆಗಿದ್ರೆ ಯಾವನಾದ್ರೂ ಒಬ್ಬ ವ್ಯಕ್ತಿ ಹೋಗಿ ದುಡ್ಡಿಗಾಗಿ ತನ್ನ ಇಂಟೆಲೆಕ್ಟ್ ಅನ್ನ ಮಾರ್ತಿದ್ದಾನೆ. ಇಂಟೆಲೆಕ್ಟ್ ಕೂಡ ಆ ಬ್ರೈನ್ ನಿಂದಲೇ ತಾನೇ ಬರೋದು. ಬ್ರೈನ್ ಕೂಡ ಈ ದೇಹದ ಒಂದು ಭಾಗನೇ ಅಲ್ವಾ? ಯಾರಾದ್ರೂ ತಮ್ಮ ಬ್ರೈನ್ ಅನ್ನ ಮಾರ್ತಿದ್ದಾರೆ ಅಂದ್ರೆ ಈ ಮಾತು ಸೈದ್ಧಾಂತಿಕವಾಗಿ ವೇಶ್ಯಾವಾಟಿಕೆಗಿಂತ ಎಷ್ಟು ಭಿನ್ನವಾಗಿದೆ ಹೇಳಿ? ಕೇಳೋಕೆ ಬಹಳ ಜನರಿಗೆ ವಿಚಿತ್ರ ಅನ್ಸ್ಬೋದು. ಹೇಳ್ತಾರೆ, ನೋಡಿ, ಬ್ರೈನ್ ಏನು ಸೆಕ್ಸ್ನ ಭಾಗ ಅಲ್ಲ, ಹಾಗಾಗಿ ಬ್ರೈನ್ ಅನ್ನ ಮಾರೋದನ್ನ ಪ್ರಾಸ್ಟಿಟ್ಯೂಷನ್ ಅಂತ ಹೇಗೆ ಹೇಳೋಕ್ಕಾಗತ್ತೆ? ನಾನು ಹೇಳ್ತಿದ್ದೀನಿ, ಪ್ರಾಸ್ಟಿಟ್ಯೂಷನ್ ಅಂದ್ರೆ ಸೆಲ್ಲಿಂಗ್ ದ ಬಾಡಿ ಫಾರ್ ಮೆಟೀರಿಯಲ್ ಗೇನ್. ಸರಿ ತಾನೆ? ಅಂದ್ರೆ ಸೆಲ್ಲಿಂಗ್ ದ ಬಾಡಿ ಫಾರ್ ಮೆಟೀರಿಯಲ್ ಗೇನ್. ಇದನ್ನಂತೂ ಆ ಜನರು ಮಾಡ್ತಿದ್ದಾರೆ. ಯಾರು ತಮ್ಮ ಬಾಡಿನ ತಗೊಂಡು ಆಫೀಸ್ಗಳಲ್ಲಿ ಕೂತ್ಕೋತಾರೋ ಅವರು ಕೂಡ ತಮ್ಮ ಇಡೀ ಬಾಡಿನ ಮಾಡ್ತಿದ್ದಾರೆ ಕೇವಲ ಮೆಟೀರಿಯಲ್ ಗೇನ್ಗಾಗಿ. ಪ್ರೇಮ ಎಲ್ಲಿದೆ ಅಲ್ಲಲ್ಲ, ಎಲ್ಲಿ ಪ್ರೇಮ ಇಲ್ವೋ ಅಂತ ಪ್ರತಿಯೊಂದು ಸಂಬಂಧದಲ್ಲೂ ಇರೋದು ವೇಶ್ಯಾವಾಟಿಕೆನೆ. ಹಾಗಾಗಿ ಹೇಳ್ತಿದ್ದೀನಿ, ವೇಶ್ಯಾವಾಟಿಕೆಯ ಅಂತ್ಯ ಕೇವಲ ಆಧ್ಯಾತ್ಮದಿಂದ ಮಾತ್ರ ಆಗೋಕೆ ಸಾಧ್ಯ. ಯಾಕಂದ್ರೆ ಪ್ರೇಮ ಅನ್ನೋದು ಆಧ್ಯಾತ್ಮದ ಒಂದು ಕೆಲಸ, ಅದರ ವಿಷಯ ವಸ್ತು. ಪ್ರೇಮ ಅನ್ನೋದು ಕೇವಲ ಆಧ್ಯಾತ್ಮಿಕ ಮನುಷ್ಯನ ಪಾಲಿನ ಮಾತು ತಾನೆ. ಎಲ್ಲಿ ಪ್ರೇಮ ಇಲ್ವೋ ಅಲ್ಲಿ ವೇಶ್ಯಾವಾಟಿಕೆ ಇದ್ದೇ ಇರುತ್ತೆ, ತರತರವಾಗಿರುತ್ತೆ. ನನಗೆ ವಜ್ರಧಾರ ಕೊಡು. ಸರಿ, ವಜ್ರಧಾರ ಕೊಟ್ಟ. ಅವಳು ಖುಷಿಯಾದಳು. ರಾತ್ರಿ ಇಬ್ರೂ ಸೆಕ್ಸ್ ಮಾಡಿದ್ರು. ಕೇಳೋಕೆ ಮತ್ತೆ ಬಹಳ ಅಸಹ್ಯ ಅನ್ಸುತ್ತೆ. ಆದ್ರೆ ಇದು ವೇಶ್ಯಾವಾಟಿಕೆ ಯಾಕಲ್ಲ, ನೀವೇ ಹೇಳಿ? ಉಲ್ಟಾ ಕೂಡ ಆಗ್ಬೋದು. ಗಂಡಸಿಗೆ ಏನೋ ಕೊಟ್ಲು, ಅವನಿಗೇನು ಬೇಕಿತ್ತೋ ಅದು. ಆಗ ಅವನು ಖುಷಿಯಾದ. ಆಮೇಲೆ ಇಬ್ರೂ ಸೆಕ್ಸ್ ಮಾಡಿದ್ರು. ಇದು ವೇಶ್ಯಾವಾಟಿಕೆ ಯಾಕಲ್ಲ? ಇಲ್ಲೂ ಕೂಡ ಪೇಮೆಂಟ್ ಆಗಿದೆ ತಾನೆ. ಮತ್ತೆ ಪೇಮೆಂಟ್ ಯಾವಾಗ್ಲೂ ಕ್ಯಾಶ್ನಲ್ಲೇ ಆಗಬೇಕು ಅನ್ನೋ ನಿಯಮ ಏನಿಲ್ಲ. ನಿಮಗೆ ಗೊತ್ತೇ ಇದೆ, ಕ್ಯಾನ್ ಬಿ ಪೇಡ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್. ನೀವು ಯಾರದ್ದೋ ಹೊಗಳಿಕೆ ಮಾಡಿದ್ರಿ, ಯಾರ ಹೊಗಳಿಕೆ ಮಾಡಿದ್ರೋ ಅವರು ಖುಷಿಯಾದ್ರು, ಸೆಕ್ಸ್ ಆಯ್ತು. ಇದು ವೇಶ್ಯಾವಾಟಿಕೆ ಯಾಕಲ್ಲ? ಹಿಯರ್ ದ ಪೇಮೆಂಟ್ ವಾಸ್ ನಾಟ್ ಇನ್ ಕ್ಯಾಶ್ ಬಟ್ ಇನ್ ಕೈಂಡ್. ಯಾರಿಗೋ ನೈಸ್ ವರ್ಡ್ಸ್ ಹೇಳಿದ್ರಿ, ಬಹಳ ಆಗುತ್ತೆ. ಈ ಪ್ರೇಮಿಗಳು ಒಬ್ರಿಗೊಬ್ರು
ಬಹಳ ಒಳ್ಳೊಳ್ಳೆ ಸಿಹಿ ಸಿಹಿ ಮಾತುಗಳನ್ನ ಆಡ್ತಾರೆ. ಸಿಹಿ ಸಿಹಿ ಮಾತುಗಳನ್ನ ಆಡಿದ್ರು, ಸೆಕ್ಸ್ ಮಾಡಿದ್ರು. ಇದು ವೇಶ್ಯಾವಾಟಿಕೆ ಯಾಕಲ್ಲ? ಪೇಮೆಂಟ್ ಆಯ್ತು ತಾನೆ? ಪೇಮೆಂಟ್ ಅಂತೂ ಆಗೇ ಇದೆ. ಇಲ್ಲ ಅಂದ್ರೆ ನಾನು ನಿನಗೆ ಶೆಲ್ಟರ್ ಕೊಡ್ತೀನಿ, ನೆರಳು ಮತ್ತೆ ಭದ್ರತೆ ಕೊಡ್ತೀನಿ. ಅದ್ರ ಬದಲಿಗೆ ಸೆಕ್ಸ್ ಮಾಡೋಣ. ಇದು ವೇಶ್ಯಾವಾಟಿಕೆ ಯಾಕಲ್ಲ? ಎಲ್ಲೆಲ್ಲಿ ಪ್ರೇಮ ಇಲ್ವೋ ಅಲ್ಲೆಲ್ಲ ಬರೀ ಅತ್ಯಾಚಾರವೇ ಇರುತ್ತೆ. ಎಲ್ಲೆಲ್ಲಿ ಪ್ರೇಮ ಇಲ್ವೋ ಅಲ್ಲೆಲ್ಲ ಬರೀ ಚೌಕಾಸಿನೇ ಇರುತ್ತೆ. ಒಂದೋ ಅತ್ಯಾಚಾರ, ಎಲ್ಲಿ ಪೇಮೆಂಟ್ ಕೂಡ ಮಾಡಿಲ್ಲ, ಇಲ್ಲ ಚೌಕಾಸಿ. ಎಲ್ಲಿ ಒಂದು ಟ್ರಾನ್ಸಾಕ್ಷನ್ ಆಯ್ತೋ, ಕೊಡೋದು ತಗೊಳ್ಳೋದು ಅದಲ್ಲೂ ಬದಲು ಆಯ್ತೋ. ಆಧ್ಯಾತ್ಮ ಇಲ್ಲ ಅಂದ್ರೆ ಪ್ರೇಮ ಇರಲ್ಲ. ಪ್ರೇಮ ಇಲ್ಲ ಅಂದ್ರೆ ಇದೇ ಥರದ ಕೀರು ಕೆಲಸಗಳೇ ನಡೆಯೋದು. ಒಂದು ಹಳೆಯ ಕತೆ ಇದೆ, ಬಹುಶಃ ಬಂಗಾಳದ ಕಡೆಯಿಂದ. ದುರ್ಗಾ ಪೂಜೆಯಲ್ಲಿ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ಒಂದು ಪದ್ಧತಿ ಇದೆ. ಈಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮೊದಲಿತ್ತು. ನೀವೇ ವಿಚಾರಿಸಿ ನೋಡಿ. ಬಂಗಾಳದಲ್ಲಿ ಹಬ್ಬಕ್ಕೂ ವೇಶ್ಯೆಯರಿಗೂ ಸಾಂಪ್ರದಾಯಿಕವಾಗಿ ಏನ್ ಸಂಬಂಧ ಇದೆ ಅಂತ ಅದ್ರ ಹಿಂದೆ ಒಂದು ವಿಚಾರ ಇದೆ. ಬಂಗಾಳದ ಕಥೆನೇ ಇದು. ಒಬ್ಳು ಗೃಹಿಣಿ ಇದ್ಲು. ಅವಳು ಗಂಡ ಒಬ್ಳು ವೇಶ್ಯೆ ಹತ್ರ ಹೋಗಿ ಬರ್ತಾ ಇದ್ದ. ಆಗ ಈ ಗೃಹಿಣಿಯಾದ ಹೆಂಡತಿಗೆ ಬಹಳ ನೈತಿಕ ಆಕ್ರೋಶ ಉಂಟಾಯಿತು. ಈ ಮೊರಲ್ ಜನರಲ್ಲಿ ಈ ಭಾವನೆ ಬಹಳ ಇರುತ್ತೆ, ನಾವೇ ಮೇಲು, ಯಾಕಂದ್ರೆ ನಾವೆಲ್ಲ ನೈತಿಕ ಜವಾಬ್ದಾರಿಗಳನ್ನ ಪಾಲಿಸ್ತೀವಿ ಅಂತ. ಹಾಗಾಗಿ ಇವಳು ಸಿಟ್ಟಿನಿಂದ ಆ ವೇಶ್ಯೆ ಹತ್ರ ಹೋದ್ರು, ಏನೇನೋ ಬೈದಲು, ಅವಳ ಜೊತೆ ಸಿಕ್ಕಾಪಟ್ಟೆ ಜಗಳ ಆಡಿದಳು. ಆಗ ವೇಶ್ಯೆ ಹೇಳ್ತಾಳೆ, ಕೇಳಿಸ್ಕೊ, ನಾನಿನ್ಗಿಂತ ಹೆಚ್ಚು ಸದಾಚಾರಣಿ ಅಂತ. ಆಗ ಈ ಹೆಂಗಸಿಗೆ ಪೂರ್ತಿಯಾಗಿ ಉರಿದು ಹೋಯ್ತು, ಕೆಳಗಿಂದ ಮೇಲವರೆಗೂ ಬರೀ ಬೆಂಕಿ. ಹೇಳ್ತಾಳೆ, ಒಂದ್ ಕಡೆ ನೀನ್ ವೇಶ್ಯೆ, ಮೇಲಾಗಿ ನೀನ್ ಸದಾಚಾರಣಿ ಅಂತ ಹೇಳ್ತಿದ್ದೀಯಾ, ಅದು ನನಗಿಂತ ಹೆಚ್ಚು ಸದಾಚಾರ ಇಟ್ಕೊಂಡಿದ್ದೀನಿ ಅಂತ್ಯ. ಆಗ ಅವಳು ಹೇಳ್ತಾಳೆ, ಹೌದು, ನಾನ್ ನಿನಗಿಂತ ಹೆಚ್ಚು ಶುದ್ಧವಾಗಿದ್ದೀನಿ. ನನಗೆ ಸರಿಯಾಗಿ ನೆನಪಿದ್ರೆ ಅವಳು ಹೇಳ್ತಾಳೆ, ನಾನ್ ನಿನಗಿಂತ ದೊಡ್ಡ ಏಕವ್ರತೆ ಅಂತ. ಆಗ ಈ ಪತ್ನಿಯವರಂತೂ, ಹೆಂಗೆ ಹೇಳ್ಬಿಟ್ಟೆ ನೀನು, ಅದು ಇದು ಅಂತ ರೇಗಿದ್ಲು. ಆಗ ಅವಳು ಹೇಳ್ತಾಳೆ, ಸರಿ, ನಾನ್ ನಂಬೋ ಇಷ್ಟ ದೇವರನ್ನೇ ಕರೀತೀನಿ, ಅವರೇ ಬಂದು ತೀರ್ಮಾನ ಮಾಡ್ಲಿ ಅಂತ. ಹೆಚ್ಚು ಸದಾಚಾರಿಣಿ ನಾನಾ ಅಥವಾ ನೀನಾ ಅಂತ. ಆಗ ಕತೆ ಹೇಳುತ್ತೆ, ದೇವರು ಪ್ರತ್ಯಕ್ಷರಾದ್ರು. ಮತ್ತೆ ಇವರಿಬ್ರು ಅವ್ರನ್ನ ಕೇಳಿದ್ರು, ಹೇಳಿ ನಮ್ಮಿಬ್ರಲ್ಲಿ ಹೆಚ್ಚು ಪವಿತ್ರ ಯಾರು ಅಂತ. ಅವಳು ಯಾರದ್ದೋ ಹೆಂಡತಿ, ಮತ್ತೆ ಇವಳು ಓಪನ್ ವೇಶ್ಯೆ. ಆಗ ದೇವರು ತೀರ್ಮಾನ ಕೊಟ್ರು, ಹೆಚ್ಚು ಪವಿತ್ರ ಆ ವೇಶ್ಯೆನೇ ಅಂತ. ಯಾಕೆ ಹೇಳಿದ್ರು, ಒಮ್ಮೆಗೆ ಒಬ್ಬನ ಜೊತೆ ಮಾತ್ರ ಇರ್ತಾಳೆ, ಯಾರ ಜೊತೆ ಇರ್ತಾಳೋ ಅವನ ಜೊತೆ ಪೂರ್ತಿಯಾಗಿ ಇರ್ತಾಳೆ. ಮತ್ತೆ ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಓಪನ್ ಮತ್ತೆ ಸ್ಪಷ್ಟವಾಗಿರುತ್ತೆ. ನೀನೇನು ಸಾಂಸಾರಿಕ ಮಹಿಳೆಯಾಗಿದ್ದೀಯೋ ನಿನಗಿಂತ ಬಹಳ ಶುದ್ಧ ಈ ವೇಶ್ಯೆನೆ. ಯಾಕಂದ್ರೆ ಯಾರ ಜೊತೆ ಇರ್ತಾಳೋ ಈ ವೇಶ್ಯೆ ಅವನ ಜೊತೆ ಸಂಪೂರ್ಣವಾಗಿ ಇರ್ತಾಳೆ. ಎರಡನೇ ಮಾತು, ವ್ಯವಹಾರ ಮಾಡಿದ್ರೆ ಆ ವ್ಯವಹಾರ ಓಪನ್ ಆಗಿರುತ್ತೆ, ಕ್ಲೀನ್ ಆಗಿ ಗೊತ್ತಿರುತ್ತೆ ಸೆಕ್ಸ್ ಯಾಕಾಗ್ತಿದೆ ಅಂದ್ರೆ ದುಡ್ಡು ಸಿಕ್ಕಿದೆ ಅಂತ. ವ್ಯವಹಾರನಂತೂ ನೀನ್ ಮಾಡ್ತೀಯಾ, ಆದ್ರೆ ಮುಚ್ಚಿಟ್ಟು ಮಾಡ್ತೀಯ, ನೀನು ಕದ್ದು ಮುಚ್ಚಿ ಮಾಡ್ತೀಯ. ವ್ಯವಹಾರ ಮಾಡಿದ್ರು ತೋರಿಸ್ತೀಯಾ ಪ್ರೇಮ ಅನ್ನೋ ಹಾಗೆ. ವೇಶ್ಯೆ ಕನಿಷ್ಠ ಈ ನಾಟಕನಾದ್ರೂ ಮಾಡಲ್ಲ, ಪ್ರೇಮದಿಂದ ಮಾಡ್ತಿದ್ದೀನಿ ಅಂತ. ವೇಶ್ಯೆ ಸ್ಪಷ್ಟವಾಗಿದ್ದಾಳೆ, ದುಡ್ಡು ಸಿಕ್ಕಿದೆ ಅದಕ್ಕೆ ಕೊಡ್ತಿದ್ದೀನಿ ಅಂತ. ಮತ್ತೆ ದೇವೇವಿಜಿ, ನಿನ್ನ ವಿಷಯದಲ್ಲೂ ಆಟ ಇದೇನೇ ನಡೀತಿದೆ. ಕೊಡು ಕೊಳ್ಳುವಿಕೆ ಅಂತೂ ನೀನ್ ಮಾಡ್ತಿದ್ದೀಯ. ಸುಖ, ಸೌಲಭ್ಯ, ದುಡ್ಡು ಮತ್ತೆ ಎಲ್ಲ ವಸ್ತುಗಳ ಆಸೆಗೋಸ್ಕರ ನೀನ್ ಕೂಡ ಸೆಕ್ಸ್ ಮಾಡ್ತೀಯ. ಆದ್ರೆ ನೀನು ಇದ್ರ ಜೊತೆ ಮೋಸ ಕೂಡ ಮಾಡ್ತೀಯ, ನೀನು ಮುಚ್ಚಿಡ್ತೀಯ. ಅಸಲಿ ವಿಷಯ ಏನು ಅಂತ ತೋರಿಸೋದು ಕೂಡ ಇಲ್ಲ. ಹಾಗಾಗಿ ನಿನಗಿಂತ ಒಳ್ಳೆಯವಳು ಈ ವೇಶ್ಯೆನೆ.
ಅರ್ಥ ಆಗ್ತಿದ್ಯಾ ಮಾತು? ವೇಶ್ಯಾವಾಟಿಕೆ ಅಂದ್ರೆ ಬರೀ ವೇಶ್ಯಾಗೃಹಗಳಲ್ಲಿ ನೋಡೋದು ಮಾತ್ರ ಅಲ್ಲ. ಮತ್ತೆ ವೇಶ್ಯಾವಾಟಿಕೆ ಅನ್ನೋದು ಕೇವಲ ಮಹಿಳೆಯರಲ್ಲಿ ಮಾತ್ರ ಇರೋದೇನಲ್ಲ. ಗಂಡಸರು ಕೂಡ ಎಲ್ಲರೂ ವೇಶ್ಯೆಯರೇ. ಯಾರು ದುಡ್ಡಿಗಾಗಿ ಮಾರಾಟವಾದ್ರೋ ಅವರು ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ ವೇಶ್ಯೆನೆ. ಇದರ ಅಂತ್ಯ ಅಂತೂ ಇದೇನೆ. ಇದು ಬೋಧ ಸಾಹಿತ್ಯ. ಇದನ್ನ ಮುಂದೆ ತಗೊಂಡು ಹೋದ್ರೆ ಮನುಷ್ಯ ಪ್ರಾಣಿಗಿಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಇಲ್ಲ ಅಂದ್ರೆ ಹೆಸರಿಗಷ್ಟೇ ಮನುಷ್ಯ, ಒಳಗಡೆಯಿಂದ ಪ್ರಾಣಿ. ಮೇಲ್ನೋಟಕ್ಕೆ ಸಭ್ಯ, ಸುಸಂಸ್ಕೃತ, ಸನ್ಮಾನನೀಯ ಸಂಸಾರಿ. ಆದರೆ ಒಳಗಡೆ ಬರೀ ವಾಸನೆನೇ ವಾಸನೆ. ಮತ್ತೆ ವಾಸನೆದು ಹೆಂಗಂದ್ರೆ ಅದನ್ನ ಎಷ್ಟು ಒತ್ತಿಡ್ತೀಯೋ ಅಷ್ಟು ಅದು ಇನ್ನೂ ಜೋರಾಗಿ ಸ್ಫೋಟಗೊಳ್ಳುತ್ತೆ. ಆಮೇಲೆ ಅದೇ ವಾಸನೆ ಸ್ಫೋಟಗೊಳ್ಳೋ ಕೇಂದ್ರಗಳೇ ಈ ವೇಶ್ಯಾಗೃಹಗಳು. ಇದರಲ್ಲಿ ಇನ್ನೊಂದು ಮುಖ ಕೂಡ ಇದೆ. ಅದ್ರ ಕಡೆಗೂ ಗಮನ ಹರಿಸ್ತೀನಿ. ಹಿಂದಿನ ಕಾಲದಲ್ಲಿ ವೇಶ್ಯಾಗೃಹಗಳು ಏನಿತ್ತೋ ಅವು ಕೇವಲ ದೇಹದ ಆಸೆ ತೀರಿಸಿಕೊಳ್ಳೋ ಜಾಗಗಳಾಗಿರಲಿಲ್ಲ. ಅವು ಕಲೆಗಳ ಕೇಂದ್ರಗಳೂ ಆಗಿದ್ದವು. ಈಗ ಮನೆಯ ಹೆಂಗಸಿಗೆ ನೀವೇ ಹಾಡೋದು ಕುಣಿಯೋದನ್ನ ನಿಷೇಧ ಮಾಡಿದ್ರಿ. ಹಾಗಾಗಿ ಆ ಕುಣಿಯೋದು ಹಾಡೋ ಬಹಳಷ್ಟು ಕೆಲಸಗಳು ಇಂಥ ಜಾಗಗಳಲ್ಲೇ ನಡೀತಾ ಇತ್ತು. ಅದನ್ನೇ ನಾವು ವೇಶ್ಯಾಗೃಹ ಅಂತೀವಿ. ಬಹಳಷ್ಟು ಕಲೆಗಳನ್ನ ಆ ಜನರೇ ಉಳಿಸ್ಕೊಂಡು ಬಂದಿದ್ದಾರೆ. ಮನೆಯ ಹೆಂಗಸು ಎಲ್ಲಿ ಗೆಜ್ಜೆ ಕಟ್ಟಾಲೆ ಮತ್ತೆ ಎಲ್ಲಿ ಕುಣಿತಾಳೆ. ನೀವು ಯಾವ ವಿಷಯವನ್ನ ವೇಶ್ಯೆಯರ ಜೊತೆ ಸೇರಿಸ್ತೀರೋ, ಉದಾಹರಣೆಗೆ ಒಂದು ಪದ ಮುಜರ. ಮುಜರ ಒಂದು ಕಲೆ. ಮತ್ತೆ ಆ ಕಲೆನ ಈ ಸಂಸಾರಿಗಳು ಉಳಿಸಿಲ್ಲ. ಆ ಕಲೆ ಏನಾದರೂ ಉಳಿದುಕೊಂಡಿದೆ ಅಂದ್ರೆ ಅದು ವೇಶ್ಯೆಯರ ದೆಸೆಯಿಂದಾನೇ ಉಳಿದಿದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಗಂಡಸರು ವೇಶ್ಯಾಗೃಹಕ್ಕೆ ಹೋಗ್ತಿದ್ರಲ್ಲ, ಅದಕ್ಕೊಂದು ಕಾರಣ ಇದು ಕೂಡ ಆಗಿದೆ. ಮನೆಯ ಹೆಂಗಸನ್ನಂತೂ ನೀವು ಪೂರ್ತಿಯಾಗಿ ಹಿಟ್ಟಿನ ಮುದ್ದೆ ಮಾಡಿಬಿಟ್ರಿ. ಬೇಯಿಸಿದ ಆಲೂಗಡ್ಡೆ. ಅವಳಿಗೆ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ಅವಳು ಓದಿ ಬರೆದವಳು ಅಲ್ಲ. ಅವಳಿಗಿಂತ ಎಷ್ಟೋ ಪಾಲು ಚತುರರು, ದಕ್ಷರು, ನಿಪುಣರು, ಕಲಾ ಸಂಪನ್ನರಾಗಿದ್ರೂ ಈ ವೇಶ್ಯೆಯರು. ಹಾಗಾಗಿ ಕೆಲ ಗಂಡಸರು ಕೇವಲ ಇಂಟೆಲೆಕ್ಚುವಲ್ ಕಂಪನಿಗೋಸ್ಕರವೂ ವೇಶ್ಯಾಗೃಹಕ್ಕೆ ಹೋಗ್ತಿದ್ರು. ಎಲ್ಲಾದ್ರೂ ಇಂಥ ಮಹಿಳೆ ಸಿಗ್ತಾಳಾ ಯಾರ ಜೊತೆ ಎರಡು ಸರಿಯಾದ ಮಾತುಗಳನ್ನ ಆಡಬಹುದು ಅಂತ. ಯಾಕಂದ್ರೆ ಮನೆಯ ಹೆಂಗಸು ಪೂರ್ತಿಯಾಗಿ ಹೀಗೇನೆ ಇರ್ತಿದ್ಲು. ಅವಳಿಗಂತೂ ನೀವು ಹೇಳ್ಬಿಟ್ರಿ. ಎಲ್ಲಿ ಓದ್ಕೊಂಡಿರ್ತಿದ್ರು ಮಹಿಳೆಯರು? ನೀನು ಮನೆಯಲ್ಲೇ ಇರು ಮತ್ತೆ ಕಸ ಗುಡಿಸು ಒರೆಸು ಅಂತ. ನೀನು ಹೀಗೇನೆ ತಿರುಗಾಡ್ತಿದ್ಯಾ. ಹಿಟ್ಟಿನ ಮುದ್ದೆ. ಕಲೆಯೂ ಇಲ್ಲ, ಜ್ಞಾನವೂ ಇಲ್ಲ, ಶೃಂಗಾರನೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ಗಂಡಸರಿಗೆ ಒಂಥರ ಅನಿವಾರ್ಯವಾಗಿ ವೇಶ್ಯಾಗೃಹಕ್ಕೆ ಹೋಗ್ಬೇಕಾಗ್ತಿತ್ತು. ಅದರಲ್ಲಿ ಉದ್ದೇಶ ಕೇವಲ ಸೆಕ್ಸ್ ಆಗಿರ್ಬೇಕಂತೇನೂ ಇರಲಿಲ್ಲ. ಸಂಗೀತ ಕೇಳೋಕೆ ಸಿಗತ್ತೆ, ನೃತ್ಯ ನೋಡೋಕೆ ಸಿಗತ್ತೆ, ಬುದ್ಧಿವಂತಿಕೆ ಇರೋರು ಯಾರಾದ್ರೂ ಎದುರಿಗೆ ಸಿಗ್ತಾರೆ. ಇದು ಕೂಡ ಒಂದು ಕಾರಣ ಆಗಿತ್ತು. ನಮ್ಮ ಈ ಪೂರ್ತಿ ಸಾಮಾಜಿಕ ವ್ಯವಸ್ಥೆನೇ ಹೇಗಿದೆ ಅಂದ್ರೆ ಭಾರತ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ. ಯಾಕಂದ್ರೆ ವೇಶ್ಯಾಗೃಹ ಪ್ರಪಂಚದಾದ್ಯಂತ ಇದ್ದಾವೆ. ಆ ಪೂರ್ತಿ ಸಾಮಾಜಿಕ ವ್ಯವಸ್ಥೆನೇ, ಮತ್ತೆ ಹೇಳ್ತಿದ್ದೀನಿ, ಸ್ಪಿರಿಚುವಲ್ ಆಗಿರದೆ ಮಾರಲ್ ಆಗಿದೆ. ಹಾಗಾಗಿ ಈ ಮೊರಾಲಿಟಿ ಅನ್ನೋದು ಬಹಳ ದೊಡ್ಡ ಹುಣ್ಣು ಆಗಿರುತ್ತೆ. ಇಂಥವರಿಂದ ಬಹಳ ಎಚ್ಚರವಾಗಿರಿ. ಯಾರು ಸ್ಪಿರಿಚುವಲ್ ಆಗಿಲ್ವೋ ಆದರೆ ಮಾರಲ್ ಅಂತೂ ಭಯಂಕರವಾಗಿದ್ದಾನೋ ಇಂಥವರು ಬಹಳ ಅಪಾಯಕಾರಿಯಾಗಿರ್ತಾರೆ. ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ ಏನಾದರೂ ಆಗಿರ್ಲಿ. ಮನೆ ಹೆಂಗಸು ಹೇಗಿದ್ದಾಳೆ? ಬೇಯಿಸಿದ ಆಲೂಗಡ್ಡೆ. ಅವಳ ಜೊತೆ ನೀವು ಎರಡು ಮಾತಾಡೋಕ್ಕಾಗಲ್ಲ. ಪಕ್ಕದ ಮನೆಯವಳ ಜೊತೆ ಮಾತಾಡೋದು ನಿಷೇಧ. ಪಕ್ಕದ ಮನೆಯವಳ ಜೊತೆ ಮಾತಾಡ್ತಿದ್ದಾನೆ. ಅರೆ, ಪರನಾರಿ ಜೊತೆ ಹೋಗ್ತಿದ್ದಾನಾ ಏನು? ಸಮಾಜ ಇರೋದೇ ಹೀಗಲ್ವಾ? ಒಳ್ಳೆ ಮನುಷ್ಯರು ಪರಸ್ತ್ರೀಯರ ಜೊತೆ ಮಾತಾಡೋಕ್ಕೂ ಆಗಲ್ಲ, ಪರಸ್ತ್ರೀ ಜೊತೆ ಮಾತಾಡೋಕ್ಕಾಗಲ್ಲ. ತನ್ನ ಹೆಂಡತಿ ಮಾತಾಡೋ ಯೋಗ್ಯತೆನೇ ಹೊಂದಿಲ್ಲ. ಹಾಗಾಗಿ ಅವನು ಎರಡು ಅಕ್ಷರ ಸರಿಯಾಗಿ ಮಾತಾಡಬೇಕು ಅಂದ್ರೆ ಏನ್ ಮಾಡೋದು? ಹಾಗಾಗಿ ಇಂಥ ಜನ ಹೋಗ್ತಿದ್ರು ವೇಶ್ಯಾಗೃಹಕ್ಕೆ. ನಾನೇನು ಅವರು ಒಳ್ಳೇದು ಮಾಡ್ತಿದ್ರು ಅಂತ ಹೇಳ್ತಿಲ್ಲ. ನಾನು ಆ ಮಾತನ್ನ ಬೆಂಬಲಿಸ್ತಿಲ್ಲ. ನಾನೊಂದು ಹೆಚ್ಚುವರಿ ಕಾರಣವನ್ನು ಹೇಳ್ತಿದ್ದೀನಿ. ಈ ಕಾರಣನೂ ಇತ್ತು ಅಂತ. ಯಾವಾಗ ನೀವು
ಎಲ್ಲ ಸಾಂಸಾರಿಕ ಸಾಮಾಜಿಕ ಗೃಹಿಣಿಯರನ್ನ ಪೂರ್ತಿಯಾಗಿ ಡಮ್ ಮಾಡಿಬಿಡ್ತಿರೋ. ಅವ್ರಿಗೇನೂ ಬರೋದಿಲ್ಲ, ಏನೂ ತಿಳಿಯೋದಿಲ್ಲ. ಹಾಗಾದ್ರೆ ಇನ್ನೇನ್ ಮಾಡ್ತಾನೆ ಮನುಷ್ಯ ಹೋಗ್ತಾನೆ ಆ ಕಡೆ ಈ ಕಡೆ. ಇಲ್ಲಿ ಮನುಷ್ಯ ಹೋಗೋದನ್ನ ನಾನೇನು ಬೆಂಬಲಿಸ್ತಾ ಇಲ್ಲ. ನೀವೇನೋ ಇಷ್ಟುದನ್ನ ಒಂದು 30 ಸೆಕೆಂಡ್ ಕಟ್ ಮಾಡಿ ಹಾಕ್ಬಿಡ್ತೀರಾ, ಆಚಾರ್ಯಜಿ ವೇಶ್ಯಾವಾಟಿಕೆನ ಬೆಂಬಲಿಸ್ತಾರೆ ಅಂತ. ಕಾರಣ ಹೇಳ್ತಿದ್ದೀನಿ, ಯಾಕೆ ನಡೆದಿದೆ ಇದೆಲ್ಲ ಅಂತ.